ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇದು ನನ್ನ 2ನೇ ವಿಡಿಯೋ, ಶ್ರೀಶೈಲಂ ಜರ್ನಿಯ 2ನೇ ವಿಡಿಯೋ. ಮೊದಲನೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೈಟ್ ಜರ್ನಿ ಮಾಡಿ ಅಹೋಬಿಲಂಗೆ ರೀಚ್ ಆಗೋದನ್ನು ನೋಡಿದ್ರಿ. ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಶ್ವರೂಪ ದರ್ಶನವನ್ನು ನೋಡಿದ್ರಿ. ಅದಾದಮೇಲೆ ನಾವು ದರ್ಶನ ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ಇವಾಗ ಅಪ್ಪರ್ ಅಹೋಬಿಲಂಗೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ದೀವಿ. ಸೊ ನಮ್ಮ ಕಾರ್ನಲ್ಲೇ ಒಂದು 7 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದು. 7 ಕಿಲೋಮೀಟರ್ ಆದಮೇಲೆ ಅವ್ರದ್ದೇ ಬಸ್ನಲ್ಲಿ ನಾವು ಜರ್ನಿ ಮಾಡಬೇಕು. ಅದನ್ನು ಅಲ್ಲೇ ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ, ಬನ್ನಿ. ಸೊ ಇವಾಗ ತಿಂಡಿ ಮುಗಿಸ್ಕೊಂಡು ಕಾರ್ನಲ್ಲಿ ಹೋಗ್ತಾ ಇದ್ದೀವಿ. ಸೂರ್ಯ ಫುಲ್ಲು ಕಣ್ಣಿಗೆ ಹೊಡಿತಾ ಇದ್ದಾನೆ, ಅದೇ ತಾನೇ ಒಂದು ಅಪ್ಪರ್ ಅಹೋಬಿಲಂ 7 ಕಿಲೋಮೀಟರ್ ಬಂದ್ವಿ. ಒಂದು ಸ್ವಲ್ಪ ದೂರ ನಮ್ಮ ಕಾರಲ್ಲಿ ಬಂದ್ವಿ. ಇವಾಗ ಇಲ್ಲಿ ಪಾರ್ಕ್ ಮಾಡಿ ಮತ್ತೆ ಇಲ್ಲಿಂದ ಬಸ್ ಹತ್ಕೊಂಡು ಒಂದು ಸ್ವಲ್ಪ ದೂರ ಹೋಗಬೇಕು. ಅಲ್ಲಿಂದ ಮೇಲ್ಗಡೆಗೆ ಟ್ರೆಕ್ಕಿಂಗ್ ಮಾಡಬೇಕಂತೆ. ಸಕ್ಕತ್ತಾಗಿದೆ ಮಾತ್ರ, ಏನು ಸಕ್ಕತ್ತಾಗಿದೆ ಸೀನರಿ. ನೋಡಿದಾ, ಒಂದು 7 ಕಿಲೋಮೀಟರ್ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಬಂದು ಅಲ್ಲೇ ಪಾರ್ಕಿಂಗ್ ಮಾಡಿ ಈ ಥರ ಅವ್ರ ಬಸ್ಸಲ್ಲೇ ಫ್ರೀ ಬಸ್ಸಲ್ಲೇ ಹತ್ಕೊಂಡು ಹೋದರೆ ಜ್ವಾಲಾ ನರಸಿಂಹನ ಮೋಸ್ಟ್ಲಿ ನೋಡ್ತೀವಿ ಅಂತ ಅನಿಸುತ್ತೆ. ಫಸ್ಟ್ ಯಾವ್ದು ಸಿಗುತ್ತೆ ನಾನು ತೋರಿಸ್ತೀನಿ ಹೋಗಿ. ನನ್ನ ಹಸ್ಬೆಂಡ್ ಪಾರ್ಕಿಂಗ್ ಮಾಡಿ ಬರಲೇ ಇಲ್ಲ, ಅದಕ್ಕೆ ಅಪ್ಪ ಅಮ್ಮನ ಹತ್ತಿಸಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಟ್ರಿಪ್ ಹೋಗೋಣ ಅಂತ ಹೇಳಿ. ಏಳು ಗಂಟೆ ಆಗೋಯ್ತು, ಬೇಗ ಹೊರಡಬೇಕು ಇಲ್ಲಾಂದ್ರೆ ಶ್ರೀಶೈಲಮ್ಗೆ ನಾನು 4 ಅವರ್ ಆಗುತ್ತೆ ಹಂಗೆ ಅಂತಾರೆ. ಆಲ್ರೆಡಿ ನಮ್ಮ ಅಪ್ಪ ಅಮ್ಮ ಅಲ್ಲಿ ಬಸ್ ಹತ್ಕೊಂಡು ಹೋಗಿದ್ದಾರೆ. ಈ ಪುಣ್ಯಾತ್ಮ ಪಾರ್ಕಿಂಗ್ ಮಾಡಿ ಬರೋ ತನಕನೇ 8 ಗಂಟೆ ಇಲ್ಲೇ ಆಗ್ತಾಯಿದೆ. ಆಲ್ರೆಡಿ ಬಿಸಿಲು ಚಚ್ತಾ ಇದೆ. ಇಲ್ಲಿ ನಡೆಯೋಕ್ಕೆ ಎಷ್ಟು ಕಷ್ಟ ಆಗುತ್ತೋ ಏನೋ ಮೇಲ್ಗಡೆ. ಇವ್ರು ಬರೋದೇ ಲೇಟ್ ಮಾಡ್ತಾರೆ, ಆಮೇಲೆ ನಮ್ಮ ಜೊತೆ ಕಿಚ್ಚಾಡ್ತಾರೆ. ನೋಡಿ ಹೆಂಗೆ ಬರ್ತಾ ಇದ್ದಾರೆ. ಅಪ್ಪ ಅಮ್ಮ ಫ್ರೀ ಬಸ್ ಹತ್ಕೊಂಡು ಹೋದ್ರು, ಇನ್ನು ಫ್ರೀ ಬಸ್ಸೇ ಬಂದು ನಾವು ಹತ್ಕೊಂಡು ಹೋಗೋ ತನಕ ಟೈಮ್ ಆಗುತ್ತೆ ಅಂತ ನಾವಿಲ್ಲೇ ಏನದು ಶೇರ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಶೇರ್ ಆಟೋದಲ್ಲಿ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಇದಕ್ಕೆ ನಾವು ಒಬ್ಬೊಬ್ಬರಿಗೆ 20 ರೂಪೀಸ್ ಏನೋ ಕೊಟ್ವಿ. ಅಲ್ಲಿಂದ ಒಂದು ಕಿಲೋಮೀಟ್ರ್ ಅಷ್ಟು ದೂರ ಅಷ್ಟೇ. ಕೆಲವೊಬ್ಬರು ನಡ್ಕೊಂಡು ಹೋಗ್ತಾಯಿದ್ರು, ನಾವು ಟೈಮ್ ಇರಲಿಲ್ಲ, ಆಲ್ರೆಡಿ ಅಪ್ಪ ಅಮ್ಮ ಹೊರಟಿದ್ರಲ್ವ, ಸೊ ನಾವು ಹಿಂದೆನೇ ಹೋಗ್ಬಿಡೋಣ ಅಂತ ಹೇಳಿ 20 ರೂಪಾಯಿ ಕೊಟ್ಟು ಆಟೋದಲ್ಲಿ ಕೂತ್ಕೊಂಡು ಇವಾಗ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಂದಷ್ಟು ಸ್ಟೆಪ್ಸ್ಗಳಿದೆ, ಅದನ್ನು ಹತ್ಕೊಂಡು ಮೇಲ್ಗಡೆ ಹೋದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಏನು ಎಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಇದೇ ಥರ ಇದೆ ಅಲ್ಲಿ. ಎಲ್ಲ ನರಸಿಂಹನ ಸ್ವರೂಪನೇ, 9 ನರಸಿಂಹಗಳು ಇದೆ ಅಲ್ಲಿ. ಈ ಫಸ್ಟ್ ಟೆಂಪಲ್ ಒಂದು ನೋಡ್ಬೋದು ಇದರಲ್ಲಿ ಬಂದರೆ. ನೆಕ್ಸ್ಟ್ ಮೇಲ್ಗಡೆ ಎಲ್ಲ ಟ್ರೆಕ್ಕಿಂಗ್ ಮಾಡಬೇಕು. ಮಾತ್ರ ಮಸ್ತಾಗಿದೆ ಗೈಸ್, ಸಖತ್ತಾಗಿದೆ. ಎಲ್ಲ ಇಲ್ಲೇ ಬಿಟ್ಟಿದಾರಲ್ಲಪ್ಪ, ತುಂಬ ಜನ ಹಾಕೊಂಡು ಹೋಗ್ತಾ ಇದ್ದಾರೆ. ಅಪ್ಪ ಹೆವಿ ಮೇಕೆ ಮತ್ತು ಇದು ಕೋಳಿ ಎಲ್ಲ ಇದು ಬಲಿ ಕೊಡ್ತಾ ಇದ್ದಾರಪ್ಪ ಇಲ್ಲಿ ಹೆವಿ. ಹಾಂ ಪಾಪ ಇವು. ಸೊ ನಾವು ಇವಾಗ ಇಲ್ಲಿ ಸಿಗುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲಿ ಬರ್ದಿತ್ತು 100 ರೂಪೀಸ್ ಟಿಕೆಟು ಡೈರೆಕ್ಟ್ ದರ್ಶನ ಅಂತ. ಡೈರೆಕ್ಟ್ ಆ ದರ್ಶನ ಟಿಕೆಟ್ ತೊಗೊಳ್ಳೋಣ ಅಂತ ನಮ್ಮ ಮನೆಯವರು. ಬಟ್ ನಮ್ಮಪ್ಪ ಬೇಡ, ಸ್ವಲ್ಪ ಜನನೇ ಇರೋದು, ನೋಡು ಕಾಣಿಸ್ತಾನೆ ಇಲ್ಲ, ಸುಮ್ಮನೆ ತೊಗೊಳೋದು ನಡಿ ಅಂತ ಕಳಿಸ್ಬಿಟ್ರು. ಅಲ್ಲಿ ಹೋಗಿ ಕ್ಯೂನಲ್ಲಿ ನಿಲ್ಲಿಸ್ಬಿಟ್ರು. ಹೊರಗಡೆ ಕಾಣಿಸ್ತಾ ಇರಲಿಲ್ಲ, ಬಟ್ ಒಳಗಡೆ ಹೋಗಿ ನೋಡ್ತೀವಿ, ರಾಮ ಸಾಕಾಗೋಯ್ತು ನಮಗೆ ನಿಜವಾಗ್ಲೂ. ನೋಡಿ ಈ ಥರ ಇತ್ತು, ಒಂದು ಸ್ವಲ್ಪನೇ ಅಂತ ತೊಗೊಂಡೋಗಿ ನಿಲ್ಲಿಸ್ಬಿಟ್ರು ನಮ್ಮಪ್ಪ. ನಮ್ಮ ಮನೆಯವರು ಅಲ್ಲೇ ಹಿಂದಗಡೆ ಬಂದುಬಿಟ್ಟು ಹೋಗಿ ಅವ್ರ ಪಾಡಿಗೆ ಅವರು 100 ರೂಪೀಸ್ ಟಿಕೆಟ್ ತೊಗೊಂಡು ನೋಡ್ಕೊಂಡು ಆಲ್ರೆಡಿ ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ರು. ನಮ್ಮ ಅಪ್ಪ ಇದ್ದಾರಲ್ಲ ಅಂತ ನಾನು ಬಂದೆ. ಇವರು ಏನೂ ಇಲ್ಲ ಅಂತ ಅಂದ್ಬಿಟ್ಟು ನೋಡಿದ್ರೆ ನೋಡಿ ಎಷ್ಟು ಜನ ಕ್ಯೂವಲ್ಲಿ ನಿಂತಿದ್ದಾರೆ ಅಂತ ನೋಡಿ ಗೈಸ್. ದಯವಿಟ್ಟು ಬೇರೆ ಕಡೆ ನೀವು ಟ್ರಿಪ್ ಅಂತ ಹೋದಾಗ, ನೀವು ಇಲ್ಲೇ ಮಲೆ ಮಾದೇಶ್ವರನ ಬೆಟ್ಟಕ್ಕೋ ಚಾಮುಂಡಿ ಬೆಟ್ಟಕ್ಕೋ ಹೋದಾಗ ಕಾಯಿರಿ, ನಿಂತ್ಕೊಳ್ಳಿ, ಸಂಜೆವರೆಗೂ ನೋಡ್ಕೊಂಡು ಮನೆಗೆ ಬನ್ನಿ. ಬಟ್ ಆದರೆ ನೀವು ಟ್ರಿಪ್ ಅಂತ ಹೋದಾಗ ದಯವಿಟ್ಟು 100 ರೂಪೀಸ್ 200 ರೂಪೀಸ್ ಟಿಕೆಟ್ ಇದೆ ಅಂದರೆ ಖಂಡಿತವಾಗ್ಲೂ ತೊಗೊಳ್ಳಿ. ಆಮೇಲೆ ಹೋಗ್ತಾ ಏನಾಯಿತು, ನೀವು 100 ರೂಪೀಸ್ ಟಿಕೆಟ್ಗೂ ಕೂಡ ಹೆಚ್ಚು ಕಡಿಮೆ 1 ಅವರ್ ಕಾಯಬೇಕು. ಆ ಥರ ಎಲ್ಲರೂ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು.
ಸೊ ನಮಗೆ ಇಲ್ಲೇ 1 ಅವರ್ ವೇಸ್ಟ್ ಆಗೋಯ್ತು ನಿಜವಾಗ್ಲೂ. ಇಲ್ಲೇನಾದರೂ ಟಿಕೆಟ್ ತೊಗೊಂಡು ಒಂದು 1/4 ಗಂಟೆಗೆ ದರ್ಶನ ಮಾಡ್ಕೊಂಡು ನಮ್ಮ ಅಪ್ಪರ ಅಹೋಬಿಲಮ್ಗೆ ಇದಕ್ಕೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಖಂಡಿತವಾಗ್ಲೂ ನಮಗೆ ಟೈಮ್ ಸೇವ್ ಆಗ್ತಾಯಿತ್ತು. ನಮಗೆ ಆ ದೇವಸ್ಥಾನದಲ್ಲೇ ಫುಲ್ಲು ಎಷ್ಟು ಅಂತಂದರೆ ಹೆಚ್ಚು ಕಡಿಮೆ 2 ಅವರ್ಸ್ ನಮಗೆ ಟೈಮ್ ಅಲ್ಲೇ ವೇಸ್ಟ್ ಆಗೋಯ್ತು. ಕ್ಯೂವಲ್ಲಿ ನಿಂತು ಮೂವ್ ಬೇರೆ ಮಾಡ್ತಾ ಇಲ್ಲ, ಏನೋ ಪೂಜೆಗೆ ಶುರು ಮಾಡ್ಕೊಂಡು ಬಿಟ್ಟಿದ್ರು ಒಳಗಡೆ. ಸೊ ಏನೋ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಒಂದೊಂದು ಇನ್ನೊಂದೇ ಒಂದು ಹತ್ತಿರಾ, ಇನ್ನೊಂದೇ ಒಂದು ಹತ್ತಿ ಬನ್ನಿ. ಬೇಗ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿದೆ ನೋಡಿ. ಕೋತಿ ಇದೆ ಚಿನ್ನು, ಕೋತಿ. ಇಲ್ಲೆಲ್ಲ ಹತ್ಕೊಂಡು ಬಂದ್ವಿ. ಇದು ಮಲಾಲ ನರಸಿಂಹ, ಇದು ವರಾಹ ನರಸಿಂಹಸ್ವಾಮಿ, ಅಲ್ಲಿ ಮಲಾಲ ನರಸಿಂಹಸ್ವಾಮಿ ಸನ್ನಿಧಿ ಇರೋದು. ಏನು ಎತ್ತ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಪ್ಪ. ಫಸ್ಟ್ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ. ರೀ ಆ ಕಡೆ ಮುಗಿಸ್ಕೊಂಡು ಬರ್ಬೇಕು ಅನ್ಸುತ್ತೆ. ಆ ಕಡೆ ಮೇಲ್ಗಡೆ ಹೋಗೋಣ. ಮಲಾಲ ನರಸಿಂಹಸ್ವಾಮಿ, ವರಾಹ ನರಸಿಂಹ, ಮಲಾಲಾಗಿನ್ನ ಹೋಗಿಲ್ಲ, ವರಾಹ ನರಸಿಂಹಸ್ವಾಮಿ ನೋಡಿಕೊಂಡು ಇವಾಗ ಜ್ವಾಲಾಗ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಂಗ್ಲೀಷಲ್ಲಿ ಹೇಳಿದ್ರೆ ನೋಡೋಣ, ಇಂಗ್ಲೀಷು ಕನ್ನಡ ಬಿಟ್ಟು ನಮ್ಗೆ ಇನ್ಯಾವುದೂ ಅರ್ಥ ಆಗಲ್ಲ. ಬನ್ನಿ. ಹೇಳಿದ್ನಲ್ವಾ ಸ್ನೇಹಿತರೆ, 9 ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅದರಲ್ಲಿ ವಿಶ್ವರೂಪ ದರ್ಶನ ಮಾಡಿದ ನರಸಿಂಹಸ್ವಾಮಿ ಮೇನ್ ಟೆಂಪಲ್ಲು. ಅದಲ್ದಿರ ಮೇಲ್ಗಡೆ ಜ್ವಾಲಾ ನರಸಿಂಹಸ್ವಾಮಿ, ಮಲಾಲ ನರಸಿಂಹಸ್ವಾಮಿ, ವರಾಹ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಇನ್ನೊಂದು ಸ್ತಂಭ ನರಸಿಂಹಸ್ವಾಮಿ ಅಂತ ಇದೆ. ಒಟ್ಟಿಗೆ 5 ಒಟ್ಟಿಗೆ ಸಿಗುತ್ತೆ. ಅದಲ್ದಿರ ಇನ್ನು 4 ದೇವಸ್ಥಾನಗಳಿಗೆ ನಾವು ಜೀಪ್ ಹತ್ಕೊಂಡು ಹೋಗಬೇಕು. ಯೋಗ ನರಸಿಂಹಸ್ವಾಮಿ ಮತ್ತು ಇನ್ನೊಂದಷ್ಟು ನರಸಿಂಹಸ್ವಾಮಿಗಳು ಸಿಗುತ್ತೆ. ಎಲ್ಲವೂ ಕೂಡ ನವಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹ ನರಸಿಂಹಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಹೋದಾಗ ನಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಳಿತಾಗುತ್ತೆ ಅನ್ನುವಂಥದ್ದು. ಇವಾಗ ರಾಹು ಕೇತು ಅಥವಾ ಏನು ದೋಷಗಳಿದೆ ಅವೆಲ್ಲ ನಿವಾರಣೆ ಆಗುತ್ತೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಅದರಲ್ಲಿ ಮಲಾಲ ನರಸಿಂಹಸ್ವಾಮಿ, ವರಾಹ ನರಸಿಂಹಸ್ವಾಮಿ ಬಂದು ಭಕ್ತ ಪ್ರಹ್ಲಾದ ಇದ್ನಲ್ವ, ಹಿರಣ್ಯಕಶಿಪುವಿನ ಸಾಯಿಸಾದ್ಮೇಲೆ ಅವನಿಗೆ ಇದ್ದಂತಹ ಉಗ್ರ ಸ್ವರೂಪವನ್ನು ತಣ್ಣಗೆ ಮಾಡೋದಕ್ಕೆ ಶಕ್ತಿ ದೇವತೆ ಲಕ್ಷ್ಮಿ ಸ್ವರೂಪಳಾಗಿ ಬಂದು ಅವಳ ತೊಡೆ ಮೇಲೆ ಕೂತ್ಕೊಂಡು ವರಾಹಿ ರೂಪಿಯಾದಾಗ ವರಾಹ ನರಸಿಂಹಸ್ವಾಮಿ, ಆಮೇಲೆ ಶಾಂತಳಾದ್ಮೇಲೆ ಲಕ್ಷ್ಮೀ ನರಸಿಂಹ ರೂಪ ತಾಳಿ ಅವರು ದರ್ಶನ ಕೊಟ್ಟರಂತೆ. ಹಾಗಾಗಿ 2 ದೇವಸ್ಥಾನಗಳು ಅಲ್ಲಲ್ಲೇ ಇವೆ. ಮಲಾಲ ನರಸಿಂಹಸ್ವಾಮಿ ಕೂಡ ಅಷ್ಟೇ, ಅದು ಶಾಂತಮೂರ್ತಿಯೇ ಇರುವಂತಹ ಒಂದು ದೇವಸ್ಥಾನ. ಒಂದೊಂದು ಹೆಸರಿನಲ್ಲಿದೆ. ಎಲ್ಲವೂ ಕೂಡ ನರಸಿಂಹಸ್ವಾಮಿ ದೇವಸ್ಥಾನಗಳೇ. ನಾವು ನೋಡ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಟಿಕಲ್ ಆಗಿತ್ತು ಅಂತ ಹೇಳಿದ್ರೆ, ನಾವು ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಕೂಡ ಒಂದು ಅಂಬುಜಾಕ್ಷಿ ಅಂತ ಟೆಂಪಲ್ಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಅದೇ ಥರ ಟ್ರಕ್ಕಿಂಗು, ಅದಕ್ಕಿಂತನೂ ಹಾರಿಬಲ್ ಆಗೇ ಇತ್ತು. ಸ್ಟೆಪ್ಸ್ಗಳು, ಕಡಿದಾದ ಸ್ಟೆಪ್ಸ್ಗಳು, ಕಡಿದಾಗಿತ್ತು. ಇಲ್ಲ ಈ ಥರ ನೀರು ಹರಿದಿರೋ ಪ್ರದೇಶ ಬರಡಾದ್ರೆ ಇಡುತ್ತಲ್ಲ ನೋಡಿ, ಆ ಥರ ನೋಡಿ ಇದೇ ಥರ ದಾರಿನೇ ಇತ್ತು. ಯಾರೂ ಇಲ್ಲ ಗೈಸ್, ನಾವು ಹಠ ಮಾಡ್ಕೊಂಡು ಕರ್ಕೊಬರ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬೇರೆ ಬೈತಾವ್ರೆ, ಎಲ್ಲ ಕರ್ಕೊಬರ್ತಾ ಇದೆಯಾ, ಎಲ್ಲೈತೆ ದೇವಸ್ಥಾನ ಅಂತ. ನಾನಂತೂ ಇಲ್ಲೆಲ್ಲಿ ದಾರಿ ಇದೆ ಅಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ದೇವ್ರಿದೆ ಆ ಕಡೆ, ದೆವ್ವ ಎಲ್ಲಿದೆ ಅಂತ ಹೇಳ್ರಾಗು. ದೇವರುಗಳು ಇದೆ. ನರಸಿಂಹ ನರಸಿಂಹ ಸ್ನಾನ ಮಾಡ್ತಿರುತ್ತೆ. ನರಸಿಂಹ ಅಂತ ಇರುತ್ತೆ. ನಮ್ಮಪ್ಪ ಇಲ್ಲಿ ಹೋಗೋಕ್ಕೂ ಬಿಡ್ತಿರ್ಲಿಲ್ಲ ಬಿಡಿ. ಬಂದಿದ್ರೆ ನಮ್ಮಪ್ಪ, ಈ ಕಾಡಲ್ಲಿ ಯಾರೂ ಇಲ್ಲ, ನೀವೊಬ್ಬರೇ ಹೋಗ್ತಾ ಇದ್ದೀರಾ, ಈ ಕಾಡಲ್ಲಿ ಇಬ್ಬರೇ ಹೋಗ್ತಾ ಇದ್ದೀರಾ, ಹೋಗ್ಬೇಡಿ ಬನ್ನಿ ಹೋಗೋಣ ಹಿಂದೆ ಅಂತ ಕರ್ಕೊಂಡು ಹೋಗಿರೋರು ಫ್ರೆಂಡ್ಸ್. ನಮ್ಮ ಅಪ್ಪ ಪಕ್ಕ
ಹೆಂಗಿದೆ ಕಾಡು ಕಂಪ್ಲೀಟ್ ನಿಮಗೆ ಗೊತ್ತಾಗಬೇಕು ಅಂತ. ನಮ್ಮ ನಾಯಿ ಮಾತ್ರ ನಮ್ಮ ಮುದ್ದು ಪುಟಾಣಿ ಹಿಂದೆನೇ ಬರ್ತಾಯಿದೆ. ಅದಕ್ಕೆ ಏನಾದರೂ ಕೊಡಬೇಕು, ತಗೊಳ್ಬೇಕು ಹೋಗ್ತಾ. ಏನಿದು ವರವಾಸ. ಸತ್ಯ ಹರಿಶ್ಚಂದ್ರ ಫಿಲಮು ಮೋಸ್ಟ್ಲಿ ಎಲ್ಲ ನೋಡಿರ್ತೀರ. ಸತ್ಯ ಹರಿಶ್ಚಂದ್ರ ಸತ್ಯ ಹೇಳಿ ಕಾಡ್ಗೋದ ಮಸಣಕ್ಕಾದ. ಇವರು ರಾಜ್ಯದಲ್ಲಿ ಒಂದೇ ಒಂದು ಸುಳ್ಳು ಹೇಳಿ ಸ್ಕೂಲ್ಗೆ ಇವರು ಈಗ ಬಂದು ಶ್ರೀಶೈಲಕ್ಕೆ ಹೋಗ್ತೀನಿ ನಿನ್ಬಿಟ್ಟು ಈಗ ನನ್ನ ಮಗ ಒಬ್ಬ ಟಾರ್ಚರ್ ಕೊಡ್ತಾನೆ. ವಿಡಿಯೋ ಬೈ ಕಡೆ ಬಾ. ಅಲ್ಲಿ ಖಾಲಿ ಬರಲ್ಲ, ಹಂಗೆಲ್ಲ ಅದು ಸ್ನಾನ ಮಾಡ್ಕೊಬರ್ಲಿ ಅಂತ, ಮಡಿ ಮಾಡ್ಕೊಬರ್ಲಿ ಅಂತ ಇದೊಂಥರ ಹಾಕೋ, ತಲೆ ಮೇಲೆ ಹಾಕೊಂಡು ಹೋಗು. ಹಾಂ, ಮಾಡಿರೋ ಪಾಪಗಳೆಲ್ಲ ಹೊಂಟೈತದ. ಹಾಂ, ಓ ಎಲ್ಲ ಪಾಪನೂ ಹೋಗ್ಲಿ. ನಾನು ಹೋಗ್ತಾ ಇದ್ದೀನಿ ಇಲ್ಲಿ ಡಿಫಿಕಲ್ಟ್ ಅಲ್ಲಿ. ಪಾಪ ಅಲ್ಲಿ ಅಮ್ಮನ ಕೈ ಹಿಡ್ಕೊ, ಪ್ಯಾಂಟು ಜೋಬಳ ಕೈ ಹಾಕೋ ಬೇಗ. ಹಾಂ ಹಾಂ, ವೆರಿ ಗುಡ್. ಒಳ್ಳೇದು ಮಾಡ್ತಾನೆ. ನಡಿ ಅಲ್ಲಿ ಅಮ್ಮನ ಜೋಗ ಹಿಡ್ಕೊ ಬೇಗ. ಅಲ್ಲಿ ಅಮ್ಮನ ಕೆಳಗಡೆ ಅಮ್ಮನ ಕೈ ಹಿಡ್ಕೊ. ಪಾವನ ಆಯ್ತು ಬಿಡು, ಹತ್ತಕ್ಕೆ ಬಂದದಕ್ಕೆ. ಮಳೆಗಾಲದಲ್ಲಿ ತೆಗೆದುಬಿಟ್ರೆ ವಿಡಿಯೋನ. ಹಾಂ, ಎಂತ ಲತಾ, ನಾವು ಹತ್ತು ಬಂದಿರೋದು ಇಲ್ಲಿಂದ ಕಣೆ. ಇದು ಜ್ವಾಲಾ ನರಸಿಂಹ ಸ್ವಾಮಿಗೆ ರೀಚ್ ಆಗುವಾಗ ಸಿಗುವಂತಹ ಅದ್ಭುತವಾದಂತಹ ಪ್ಲೇಸು. ಮೇಲ್ಗಡೆಯಿಂದ ಮಳೆ ಥರ ಬಂಡೆಯಿಂದ ನೀರು ಬರ್ತಾ ಇರುತ್ತೆ, ಮೇಲ್ಗಡೆಯಿಂದ ಜಲಪಾತದ ಥರ. ಅದನ್ನು ನೆನ್ಕೊಂಡೇ ನಾವು ಆ ಕಡೆ ಹೋಗಬೇಕು. ಅದು ನೆನ್ಕೊಳ್ದಿರೋ ಓಡೋಗ್ತೀವಿ ಅಂತ ಫಾಸ್ಟಾಗಿ ಓಡೋಗೋಕೆ ಹೋದರೆ ಖಂಡಿತವಾಗ್ಲೂ ಜಾರಿ ಬಿಡಬೇಕಾಗುತ್ತೆ. ಅಷ್ಟು ಪಾಚಿ ಕಟ್ಟಿರುತ್ತೆ ಕೆಳಗಡೆ. ನಿಧಾನವಾಗಿ ಆ ನೀರನ್ನು ತೀರ್ಥದ ಥರ ನಮ್ಮ ತಲೆ ಮೇಲೆ ಹಾಕ್ಕೊಂಡು ಅನಂತರ ನಾವು ಜ್ವಾಲಾ ನರಸಿಂಹ ಸ್ವಾಮಿ ದರ್ಶನಕ್ಕೆ ಹೋಗಬೇಕು. ಎಷ್ಟು ಅದ್ಭುತವಾಗಿ ನೇಚರು ಸೆಟ್ ಆಗಿದೆ ಅಂತ ಅಂದರೆ ನಿಜವಾಗ್ಲೂ ನೋಡೋಕ್ಕೆ ಒಂಥರ ಮೈ ರೋಮಾಂಚನ ಆಗುತ್ತೆ ಎಲ್ಲ ಕೇಳಿಸ್ಕೊಳಕ್ಕೆ. ಇವಾಗ ನೀವು ನೋಡ್ತಿರುವಂಥದ್ದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ನಂತರ ಅವರು ಕೈ ತೊಳೆಯುವಂಥ, ನರಸಿಂಹಸ್ವಾಮಿ ಕೈ ತೊಳೆಯುವಂತಹ ಸ್ಥಳ. ಅದಕ್ಕೆ ಇಲ್ಲಿ ಈಗಲೂ ಕೂಡ ಅಲ್ಲಿ ಬ್ಲಡ್ ಕಲರ್ ಇದೆ ನೀರು ಅಂತ ನೀವು ನೋಡ್ಬೋದು. ಹ್ಯಾಂಡ್ ವಾಶ್ ಮಾಡಿರೋದು ಎಲ್ಲ ರಕ್ತ. ರಕ್ತಗಳು ಹೆಂಗಿದಾವ ರಕ್ತ ಕುಂಡಂ ನೋಡಿಲಿ. ಇದನ್ನ ರಕ್ತ ಕುಂಡಂ ಅಂತ ಕರೀತಾರೆ. ಇಲ್ಲಿ ರಕ್ತ ಕುಂಡಂ ಅಂತ ನಾವಂತೀವಿ, ಇಲ್ಲಿ ರಕ್ತ ಕುಂಡಂ ಅಂತ ಹೇಳ್ತಾರೆ. ರಕ್ತ ಕುಂಡ. ಇನ್ನೇನು ಲೇಟಾಗಿ ಬಂದ್ರೆ ಕಾಯಿನ ಹಾಕಿದ್ರೆ ಎಲ್ಲ ಅದು ಹಾಕಿದ್ರೆ ಕಾಯಿನೂ ದುಡ್ಡು ಡಬಲ್ ಆಗುತ್ತೆ ಅಂತ. ಬಾ.
ಏ ಓಪನ್ ಮಾಡ್ತಾರ ಕಣ ದೀಪ ಒಳಗಡೆ ಎಷ್ಟೇ ಇಲ್ಲ ಮಾಡಿದೀನಿ ಮಾಡ್ಬೇಕು ಗೋವಿಂದ ಪಿಪಿ ಡಬಲ್ ಆಗ್ಲಿ ಕೈ ಇಟ್ಕೊಂಡು ಕೈ ಇಟ್ಕೊಂಡು ಗಂಟೆ ಹೋಗೋರ್ಗು ಕೈ ಇಟ್ಕೊ ನೀರಿರುವವರೆಗೂ ಕೈ ಇಟ್ಕೋ ಬ್ಲಡ್ ಥರನೇ ಇದೆ ನೋಡಿ, ರೆಡ್ ಕಲರ್. ಇಲ್ಲೇ ಕೈ ತೊಳೆದಿರೋದು ನರಸಿಂಹಸ್ವಾಮಿ ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುವನ್ನು ಎದೆ ಕರುಳು ಬಗ್ದು ಆಮೇಲೆ ಬಂದು ಇಲ್ಲಿ ಕೈ ತೊಳ್ಕೊಂಡ್ರು ಅಂತ ಪ್ರತೀತಿ. ನೋಡಿ ಇಲ್ಲೇ ನೀರೆಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಟೈಮಲ್ಲಿ ಬಂದರೆ ಆವಾಗ ಇಲ್ಲೆಲ್ಲ ಫುಲ್ಲು ಜೋರಾಗಿ ಕೆಳಗಡೆಗೆ ಬರ್ತಾ ಇರುತ್ತೆ. ಅದರಲ್ಲಿ ನಾವು ಅಲ್ಲಿಂದ ಬಂದಿರೋದಕ್ಕೂ ಸೆಕೆಗೂ ನಾವು ಮೇಲ್ಗಡೆಯಿಂದ ತಂಪೆರೆದು ಆ ಜ್ವಾಲಾಮುಖಿಗೆ ಕಳಿಸುತ್ತೆ. ನಮ್ಮಲ್ಲಿರೋ ಜ್ವಾಲನೆಲ್ಲ ಹೊರಗಡೆ ಹಾಕಿ ಇವಾಗ ಬೇಸಿಗೆ ಅಲ್ವಾ, ನೀರು ಕಡಿಮೆ ಬರ್ತಾಯಿದೆ. ಸೊ ಸ್ವಲ್ಪ ಆದ್ರೂ ಬಟ್ ನೀರು ನಮಗೊಂದು ಸ್ವಲ್ಪನಾದ್ರೂ ಮೈ ಮೇಲೆ ಬಿದ್ದೇನೆ ನಾವು ಈ ಕಡೆಗೆ ಬರೋದು. ಆ ಥರ ನೀರು ಚಿಮುಕ್ಸಿನೇ ಕಳಿಸೋದು ಈ ಪ್ಲೇಸು ಮೇಲ್ಗಡೆಯಿಂದ. ಇದು ಉಗ್ರಂ ಸ್ತಂಭಂಗೆ ಹೋಗ್ತಾ ಇರೋಂತಹ ಪ್ಲೇಸು. ನನ್ನ ಮೇಲೆ ಬಂದು ಹಂಗೆ ಮಾಡ್ತಾನೆ. ಇದು ಉಗ್ರಂ ಸ್ತಂಭಂಗೆ ಹೋಗ್ತಾ ಇರೋಂತಹ ಪ್ಲೇಸು. ನೋಡಿ ಹಗ್ಗ ಹಿಡ್ಕೊಂಡು ಹತ್ಕೊಂಡು ಹೋಗ್ಬೇಕು, ತುಂಬ ಕ್ರಿಟಿಕಲ್ ಆಗಿದೆ. ಹತ್ಕೊಂಡು ಹೋದರೆ ನೋಡಿ ಅಲ್ಲೇ ತುಂಬ ಜಾಸ್ತಿ ದೂರ ಏನಿಲ್ಲ, ಬಟ್ ಹತ್ತೋ ದಾರಿ ಇದೆಯಲ್ಲ ಅದು ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅಷ್ಟೇ ನೋಡ್ರಿ. ಬಟ್ ಅದು ತುಂಬ ಎಕೋ ಆಗುತ್ತೆ ಅಲ್ಲೆಲ್ಲ ಹೋದರೆ. ಸತ್ಯವಾಗಲೂ ಟೈಮ್ ಇದ್ದರೆ ನಾವು ಅಲ್ಲೂ ಹೋಗ್ಬಿಡ್ತಿದ್ವಿ, ಬಟ್ ಟೈಮ್ ಇಲ್ಲ. ಅಲ್ಲಿ ಕೆಳಗಡೆ ಅಪ್ಪ ಅಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನು ಉಗ್ಗಿಸ್ಕೋಬೇಕಾಗುತ್ತೆ ಸರಿಯಾಗಿ. ಅದಕ್ಕೆ ಹೊಟ್ಬಿಡೋಣ ಅಂತ ಹೊರಡ್ತಾ ಇದ್ವಿ. ಬಟ್ ಚೆನ್ನಾಗಿತ್ತು ಗೈಸ್. ಏನಿದೆಲ್ಲ ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸು ಮಾಡಿಬಿಡ್ಬೇಕು. ನೋಡಿಲ್ಲ ಅನ್ನೋದು ಕಾಡಬಾರ್ದು ನಮಗೆ. ಆ ಉಗ್ರಂ ಸ್ತಂಭನ ನೀಟಾಗಿ ಯೂಟ್ಯೂಬಲ್ಲಿ ನೋಡಿದ್ದೀನಿ, ಬಟ್ ಹೇಳ್ಬೇಕಂದ್ರೆ ಹತ್ತಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನೆನ್ನೆ ತಾನೇ ಡಾಕ್ಟ್ರ್ ಹತ್ರ ಹೋಗಿ ಮೆಟ್ಲೆ ಹತ್ತಬೇಡಿ ಅಂತ ಹೇಳಿದ್ದಾರೆ ನನಗೆ. ಚಕ್ರಮಟ್ಟಿ ಹಾಕ್ಕೊಂಡು ಕೂತ್ಕೊಬೇಡಿ ಅಂತ. ಸ್ವಲ್ಪ ಮಂಡಿ ಪ್ರಾಬ್ಲಮ್ ಇದೆ ನನಗೆ, ನೀ ಪ್ರಾಬ್ಲಮ್ಮು. ಬಟ್ ಆದ್ರೂ ಇವತ್ತು ದೇವ್ರ ಮೇಲೆ ಭಾರ ಹಾಕಿ ಟ್ರಕ್ಕಿಂಗೇ ಮಾಡಿಬಿಟ್ಟಿದ್ದೀನಿ. ಎಷ್ಟು ಸತಿ ತೆಗ್ದಿದ್ವಿ ನೋಡಿಲ್ಲಿ ಚಾರ್ವಿ ಬೇಗ ಬಿಡಿ ಕೈ, ಬಿಡಿ ಕೈ ಅಂದು. ಒಂದೆರಡು ಕಂಬದ್ದು ಬಸದಿ ಅಂತಾರಲ್ಲ ಆ ಥರ ಏನೋ ಇರಬೇಕಿದು ನೋಡ್ರಿ. ಏನು ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ. ಆದರೆ ಕಾಲಕ್ಷೇಪ ಮಂಟಪಂ ಚೆನ್ನಾಗಿದೆ. ಟೈಮ್ ಎಷ್ಟು ಗೊತ್ತಾ ನೋಡಿ, 11:55 ಟೈಮು. 10 ಗಂಟೆಗೆ ಶುರು ಮಾಡಿದ್ದು 12 ಗಂಟೆಗೆ ರಿಟರ್ನ್ ಆಗ್ತಾಯಿದ್ದೀವಿ. 2 ಅವರ್ಸ್ ಕಂಪ್ಲೀಟಾಗಿ ಅಪ್ಪರ್ ಅಹೋಬಿಲಮ್ನ ಮುಗಿಸಿದ್ವಿ. ಮಲಾಲ
ನರಸಿಂಹ, ವರಾಹ ಲಕ್ಷ್ಮೀ ನರಸಿಂಹ, ಜ್ವಾಲಾ ನರಸಿಂಹ, ಹಾಗೆ ಇಲ್ಲಿ ಕೆಳಗಡೆ ಒಂದು ನರಸಿಂಹ. ಬಟ್ ಮೇಲ್ಗಡೆ ಉಗ್ರ ಸ್ತಂಭಕ್ಕೆ ಹೋಗಲಿಲ್ಲ. ಲಕ್ಷ್ಮೀ ನರಸಿಂಹ ಎಲ್ಲ ಆಯಿತು. ಇನ್ನು ಯೋಗ ನರಸಿಂಹ ಅವೆಲ್ಲ ಇದೆಯಲ್ಲ, ಅದಕ್ಕೆ ಗಾಡಿನಲ್ಲಿ ಹೋಗಬೇಕು. ನಿಜವಾಗ್ಲೂ ಫುಲ್ಲು ಹೆಂಗೆ ಹೋಗಬೇಕು ಅಂತ ತಲೆ ಕೆಟ್ಟೋಗ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಹೋಗೋದು ಬೇಡವೋ, ಆ ಒಂದು ರೋಡ್ ಹೆಂಗಿದೆ ಅಂತ ನೋಡಿದ್ರೆ ಭಯ ಆಗ್ತಿದೆ. ಅದು ಅಲ್ಲದೆ ಶ್ರೀಶೈಲಮಕ್ಕೆ ಬೇರೆ ಹೊಡಿಬೇಕು. ಸೊ ಅದಕ್ಕೆ ಹೋಗೋದು ಬೇಡ, ಆದಷ್ಟು ಹೊರಟ್ಬಿಡೋಣ ಅಂತ ಅನ್ಕೋತಾ ಇದ್ದೀವಿ. ನಮ್ಮದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಾವು ಈ ಟೆಂಪಲ್ಗೆ ನಿಂತ್ಕೊಂಡ್ಬಿಟ್ವಿ ಬೆಳಗ್ಗೆ. ನಮ್ಮ ಅಪ್ಪ ಹೋಗಿ ನಿಂತ್ಕೊಬಿಟ್ಟಿದ್ರು. ಹೋಗ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಬರುವಾಗ ಇವಾಗ ಹೋಗ್ಬೋದಿತ್ತು, ಯಾಕೆ ಅರ್ಜೆಂಟ್ ಮಾಡ್ತೀರಾ, ಬೇಡಿ ಅಂತ ಹೇಳಿದ್ರು. ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಆಲ್ಮೋಸ್ಟು 7:30ಇಂದ 9 o'clock ಆಯಿತು. 1.5 hour ಇಲ್ಲೇ ವೇಸ್ಟ್ ಆಗೋಯ್ತು ನಮಗೆ. ಕರೆಕ್ಟಾಗಿ ನಾವೇನಾದರೂ 7:30, 8ಗೆ ಹೋಗ್ಬಿಟ್ಟಿದ್ರೆ 10:30ಗೆಲ್ಲ ಕೆಳಗಡೆಗೆ ಬಂದು ಈ ದೇವಸ್ಥಾನನ ಮುಗಿಸ್ಕೊಂಡು ಒಟ್ಟಿಗೆ ಇವಾಗೆಲ್ಲ 11:30ಗೆಲ್ಲ ಮುಗ್ದೋಗ್ಬಿಡ್ತಾಯಿತ್ತು. ಅಲ್ಲೊಂದು 1.5 hour ಲೇಟಾಗಿದ್ದು ಈ ಬಿಸಿಲಲ್ಲಿ ನಡೆಯೋಂಗಾಯಿತು. ಅಪ್ಪ ಅದೇ ರಶ್ ಇದೆಯಪ್ಪ ಸಿಕ್ಕಾಬಟ್ಟೆ. ಹಾಗೆ ನಾನು ಮೇಲ್ಗಡೆ ಹೊರಟೋಗ್ಬೇಕಿತ್ತು, ಕೆಳಗಡೆ ನೋಡ್ದೇನೆ ಅಂತ ಹೇಳಿದ್ನಲ್ವ. ಕೆಳಗಡೆ ಬರಬೇಕಾದ್ರೆ ಇನ್ನೂ ತುಂಬ ರಶ್ ಆಗಿಬಿಟ್ಟಿತ್ತು. ಸೊ ಅರ್ಲಿ ಮಾರ್ನಿಂಗ್ ಏನಾದ್ರು ಬಂದರೆ ಬೇಗ ದರ್ಶನ ಸಿಗುತ್ತೆ. 100 rupees ಕೊಟ್ಟು ದರ್ಶನ ಮುಗಿಸ್ಕೊಂಡು ಆಮೇಲೆ ಅಪ್ಪರ ಅಹೋಬಿಲಮ್ಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಕೆಳಗಡೆ ಒಂದು ಲಕ್ಷ್ಮೀ ನರಸಿಂಹ ಸಿಗುತ್ತಲ್ಲ, ಅದನ್ನು ಹತ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ಬೇಕು. ನವನರಸಿಂಹ ಯಾವ್ದ್ಯಾವುದು ಅಂತ ಇಲ್ಲೇ ಇದೆ ನೋಡಿ. 9 ನರಸಿಂಹ ದೇವಸ್ಥಾನಗಳನ್ನು ಇಲ್ಲಿ ಹಾಕಿದ್ದಾರೆ. ಸೊ ಹಾಗೆ ಒಂದು ಕಲ್ಯಾಣಿ ಇದೆ, ಬಟ್ ಎಲ್ಲ ಗಲೀಜಾಗ್ಬಿಟ್ಟಿದೆ. ಅದು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ತುಂಬ ಮೇಕೆಗಳನ್ನ ಕಡಿತಾರಪ್ಪ. ಇಷ್ಟು ದೊಡ್ಡ ಮೇಕೆ, ಒಳ್ಳೆ ಎಮ್ಮೆ ಹಸುಗಳಷ್ಟು ದೊಡ್ಡದಿತ್ತು ಮೇಕೆಗಳು. ಅದನ್ನೆಲ್ಲ ಕಡಿದು ಬಲಿ ಕೊಡ್ತಾಯಿದ್ರು. ಇಲ್ಲೇನೋ ಫೇಮಸ್ ಅನಿಸುತ್ತೆ ನರಸಿಂಹಸ್ವಾಮಿದು, ಇಲ್ಲಿ ಬಲಿ ಕೊಡೋದಕ್ಕೆ ತುಂಬಾ ತಂದು ಕೊಡ್ತಾಯಿದ್ರು. ಸಿಕ್ಕಾಬಿಟ್ಟೆ ರಶ್ಶು ತುಂಬ ಇತ್ತು. ಆಮೇಲೆ ಅಲ್ಲಿಂದ ನೆಕ್ಸ್ಟು ಕೆಳಗಡೆ ಬಂದ್ವಿ. ಡೌನಿಗೆ ಬಂದ ತಕ್ಷಣ ಅಪ್ಪ ಅಮ್ಮ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಲ್ರೆಡಿ ತುಂಬ ಹೊತ್ತಾಯಿತು, ಎಷ್ಟೊತ್ತು ತನಕ ಕೂತ್ಕೊಂಡಿರೋದು ಅಂತ. ಬಟ್ ನಾವು ಹತ್ತಿ ಇಳ್ಕೊಂಡು ಬರೋ ಅಷ್ಟರಲ್ಲಿ ಖಂಡಿತ 2 hours ಬೇಕೇ ಆಗಿತ್ತು. ನಾ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲೂ ಕೂತು ನಿಂತ್ಕೊಂಡಿಲ್ಲ. ಅಷ್ಟು ಫಾಸ್ಟಾಗಿ ನಡ್ಕೊಂಡು ಸುಸ್ತಲ್ಲೂ ಹೋಗಿದ್ವಿ. ಕೊನೆಗೆ ನಾವು ಬಂದಾದಮೇಲೆ ಅಪ್ಪ ಅಮ್ಮನ ಕರ್ಕೊಂಡು ಟೈಮ್ ಬಂದು 12:15 ಆಗಿದೆ. ಅಪ್ಪರ ಅಹೋಬಿಲಮ್ನ ಮುಗಿಸ್ತೀವಿ. ವಿಶ್ವರೂಪಂ ದರ್ಶನ ಕೂಡ ಮೇನ್ ಟೆಂಪಲ್ದಾಯಿತು. ಲೋಯರ್ ಅಹೋಬಲಮ್ದು ಇನ್ನೂ ಕೇಳಿಲ್ಲ ಎಷ್ಟು ಏನು ಅಂತ. ನಮ್ಮ ಗಾಡಿನಲ್ಲಲ್ಲ, ಯಾರ ಫೋನ್ನಲ್ಲೂ ನೆಟ್ವರ್ಕೇ ಸಿಗ್ತಾ ಇಲ್ಲ, ಮ್ಯಾಪು ವರ್ಕ್ ಆಗ್ತಾ ಇಲ್ಲ. ಜನ ಹೆಂಗೆ ಹೋಗ್ತಾ ಇದ್ದಾರೆ ಹಂಗೆ ಹೋಗ್ತಾ ಇದ್ದೀವಿ. ಕಂಬ ಸೀಳ್ಕೊಂಡು ನರಸಿಂಹಸ್ವಾಮಿಯನ್ನು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಇಲ್ಲಿ. ಅದಕ್ಕೆ ವಿಡಿಯೋ ಮಾಡಿದೆ. ಸೊ ಡೌನಲ್ಲಿ ಹೋಗೋ ಅಹೋಬಿಲಮ್ಗೆ ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು. ಯಾಕೆಂದರೆ ಎಲ್ಲರಿಗೂ ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿತ್ತು. ಇನ್ನಲ್ಲೂ ಕೂಡ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ ನಾಗಮಲೆಗೆ ಹೋಗ್ತೀವಲ್ಲ, ಆ ಥರ ಹೊರಡಬೇಕಂತೆ. ಫುಲ್ಲು ಹಳ್ಳ ದಿನ್ನೆ ಇದೆಯಂತೆ. ಸೊ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಆಮೇಲೆ 2 hour ಬೇಕಂತೆ ಟೈಮು. ನಾವು 2 hour ಇಲ್ಲೇ ಟೈಮ್ ಸ್ಪೆಂಡ್ ಆಗಿಬಿಟ್ರೆ ಶ್ರೀಶೈಲಕ್ಕೆ ಹೋಗೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಆಮೇಲೆ ನಲ್ಲಮಲ್ಲ ಫಾರೆಸ್ಟಲ್ಲಿ ಕ್ಲೋಸ್ ಮಾಡಿದ್ರೆ ನಾವು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಹಂಗೆ ಮಧ್ಯೆ ಸ್ಟಾಪ್ ಆಗಬೇಕಾಗುತ್ತೆ. ಮತ್ತು ಬೆಳಗ್ಗೆನೇ 5 hour ಜರ್ನಿ ಆಗಿಬಿಟ್ರೆ ನಮಗೆ ಶ್ರೀಶೈಲದಲ್ಲಿ ನೋಡಬೇಕಾಗಿರೋ ಪ್ಲೇಸ್ ತುಂಬ ಇದೆ. ನಮ್ಮ ಮೇನ್ ಇಂಟೆನ್ಷನ್ ಬಂದು ಶ್ರೀಶೈಲಕ್ಕೆ ಹೋಗೋದು. ಟೈಮ್ ಇವಾಗ 4:32 ಆಗಿದೆ. 12:15ಗೆ ಆಲ್ಮೋಸ್ಟ್ ಅಹೋಬಿಲಮ್ ಎಲ್ಲ ಮುಗಿಸ್ಬಿಟ್ವಿ. 1 ಗಂಟೆ ಫುಲ್ಲು ಬಿಸಿಲಿತ್ತು. ಅದಕ್ಕೆ ಹೊರಗಡೆ ಬಂದು ಕಾರಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ, ಹಂಗೆ ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ, ಮತ್ತೆ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಬರ್ತಾ ಊಟ ಮಾಡಿಕೊಂಡು ಇವಾಗ ಶ್ರೀಶೈಲಮ್ಗೆ ಹೊರಟಿದ್ದೀವಿ. ಆಲ್ರೆಡಿ ಫಾರೆಸ್ಟ್ ಚೆಕ್-ಇನ್ ಆಗಿದ್ದೀವಿ. ನಿಧಾನಕ್ಕೆ ಹೋಗೋಣ, ಸ್ವಲ್ಪ ಬೆಳಗೊತ್ತಲ್ಲೇ ಬಂದ್ಬಿಡೋಣ ಫಾರೆಸ್ಟ್ ಒಳಗಡೆ ಅಂತ ಅಂದ್ಬಿಟ್ಟು ಬೇಗ ಬಂದು ಹೋಗ್ತಾ ಇದ್ದೀವಿ. 4:15 ಆಗಿದೆ ಟೈಮು. ನೋಡೋಣ ಇನ್ಯಾವಾಗಾದರೂ ಅಹೋಬಿಲಮ್ಗೆ ಹೋಗೋ ಅವಕಾಶ ಸಿಕ್ಕಿದ್ರೆ ಆವಾಗ ಡೌನಲ್ಲಿರೋದನ್ನ ನೋಡೋದಾಯಿತು, ಪರವಾಗಿಲ್ಲ. ಆಲ್ಮೋಸ್ಟ್ ಎಲ್ಲ ಹಂಗೆ ಇರುತ್ತೆ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ಅಹೋಬಿಲಮಲ್ಲಿ ಮೇಯ್ನು ಜ್ವಾಲ ನೋಡಬೇಕಿತ್ತು. ಉಗ್ರ ಅಂತೂ ಹತ್ತಕ್ಕಾಗಲ್ಲ ಅಂತ ನಾನು ಯೂಟ್ಯೂಬಲ್ಲೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ. ಅದನ್ನ ಅಲ್ಲಿ ಕಂಬದ ಥರ ಕಾಣಿಸುತ್ತೆ, ಅಲ್ಲಿ ಹೋಗಿ ಒಂದು ಪಾದ ಇರುತ್ತೆ ಅಷ್ಟೇ. ಸೊ ಅದನ್ನು ಕೂಡ ದರ್ಶನ ಮಾಡಿದ್ದೆ, ನಾನು ಯೂಟ್ಯೂಬ್ನಲ್ಲಿ ನೋಡಿದ್ದೆ. ಸೊ ಹಾಗಾಗಿ ನನಗೇನು ಗಿಲ್ಟ್ ಕಾಡಲಿಲ್ಲ. ನಾವು ತುಂಬ ಜರ್ನಿ ಮಾಡಿ ತುಂಬ ಮೇಲ್ಗಡೆ ಅಪ್ಪರ ಅಹೋಬಿಲಮ್ದು ಟ್ರಕ್ಕಿಂಗ್ ಅಡ್ವೆಂಚರಸ್ನ ಮಾಡಿದ್ವಲ್ಲ, ಸೊ ಸ್ವಲ್ಪ ಸಮಾಧಾನ ಇತ್ತು. ಆಮೇಲೆ ಹಸ್ಬೆಂಡ್ ಒಬ್ಬರು ಡ್ರೈವ್ ಮಾಡಬೇಕು. ಪಾಪ ನಿಜವಾಗ್ಲೂ ಅವರಾಗಿದ್ದು ಗ್ರೇಟು ಅಂತ ಹೇಳ್ಬೋದು. ಈ ಕಡೆ ರಾತ್ರಿ ಎಲ್ಲ ನಿದ್ರೆ ಇಲ್ದಿರ ಶ್ರೀಶೈಲಕ್ಕೆ ಅಹೋಬಿಲಮ್ಗೆ ಜರ್ನಿ ಮಾಡಿದ್ರು. ಜರ್ನಿ ಆದಮೇಲೆ ಕಂಟಿನ್ಯೂಸ್ ಆಗಿ ದೇವಸ್ಥಾನ ನೋಡಿದ್ರು. ದೇವಸ್ಥಾನ ಆದಮೇಲೆ ಟ್ರಕ್ಕಿಂಗ್ ಮಾಡಿದ್ರು. ಮತ್ತೆ ಬಂದು ರೂಮಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಮಲಗಿರ್ಬೋದು ಅಷ್ಟೇ. ಮತ್ತೆ ನಾವು ಇವಾಗ ಜರ್ನಿನ ಶ್ರೀಶೈಲಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ರೆಸ್ಟೇ ಇಲ್ಲ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಆಮೇಲೆ ಫಾರೆಸ್ಟ್ ಅದು ಇದು ಅಂತ ರೋಡ್ ಚಿಕ್ಕದು, ಪೆಟ್ರೋಲ್ ಹಾಕಿಸ್ಕೊಳ್ಳಿ, ನಿಮ್ಗೆ ನೆಟ್ವರ್ಕ್ ಸಿಗಲ್ಲ, ಬೇಗ ಹೋಗಿ ತಲುಪ್ಕೊಳ್ಳಿ ಬೆಳಕೊತ್ನಲ್ಲೇ ಅಂತೆಲ್ಲ ತೋರಿಸ್ತಾ ಇದ್ರು. ಸೊ ಹಾಗಾಗಿ ನಾವು ರಿಸ್ಕ್ ತಗೊಳ್ಳಿಲ್ಲ. ನೋಡ್ತಾ
ಹತ್ತೋದು ಹಿಡಿಯೋದೇನೆ ಇದೆ ಅಲ್ಲಿ. ಮತ್ತು ಟ್ರಾವೆಲ್ ಮಾಡೋದು ಕೂಡ ಇತ್ತು ಜೀಪಲ್ಲಿ. ಸೊ ಎರಡೂ ಹಿಂಸೆನೇ ಆಗ್ತಿತ್ತು. ಸೊ ಮಧ್ಯಾಹ್ನದೊತ್ತು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಳ್ಳೇದಾಯಿತು. 5:40 ಇನ್ನೂ ನಾವು ಶ್ರೀಶೈಲಂ ತಲುಪೇ ಇಲ್ಲ. ಅಂದರೆ ತುಂಬ ಟಯರ್ಡ್ನೆಸ್ ಆಗಿಬಿಟ್ಟಿತ್ತು, ನಿದ್ದೆ ಬರ್ತಾಯಿತ್ತು. ಫುಲ್ಲು ನಿಲ್ಸ್ಕೊಂಡು ಬಂದಿದ್ದೀವಿ. ನೋಡಿ ಹೇಗಿದೆ ಕಾಡು. ನಲ್ಲಮಲ್ಲ ಫಾರೆಸ್ಟಿಂದ ಹೊರಗಡೆ ಬಂದ್ವಿ. ಮತ್ತು ಇವಾಗ ಶ್ರೀಶೈಲಂಗೆ ಹೋಗ್ಬೇಕಾದ್ರೆ ಒಂದು ಘಾಟ್ ಸಿಗುತ್ತೆ, ಅದಕ್ಕೆ ಕೂಡ ಚೆಕ್ ಇನ್ ಆಗಿಬಿಡ್ಬೇಕು. ಅದು 7 o'clock ಒಳಗಡೆ ಚೆಕ್ ಇನ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಹೋಗ್ತಾ ಇದ್ವಿ. ಡ್ರೈವರ್ಗಂತೂ ಫುಲ್ಲು ನಿದ್ದೆ ಅಂದರೆ ನಿದ್ದೆ ತಡೆಯೋಕ್ಕೆ ಆಗ್ತಾಯಿಲ್ಲ ಪಾಪ. ಕಣ್ಣಂಗೆ ನೀರು ಹಾಕ್ಕೊಳ್ಳೋದು, ನೀರು ಕುಡಿಯೋದು, ಜ್ಯೂಸ್ ಕುಡಿಯೋದು, ಮತ್ತು ಸೋಡಾ ಕುಡಿಯೋದು ಎಲ್ಲ ಕುಡ್ಕೊಂಡು ನಡೆಸ್ತಾ ಇದ್ದಾರೆ. ಸೊ ಶ್ರೀಶೈಲಕ್ಕೆ ಹೋಗಿ ತಲುಪದ ಮೇಲೆ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.